ಹಾಯ್ ನಮಸ್ತೆ ಎಲ್ರಿಗೂ. ನಮ್ಮ ಸಿಂಪಲ್ ರೆಸಿಪಿ ಕಿಚನ್ಗೆ ಸ್ವಾಗತ. ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತೀರಿ. ಈಗ ಕಂಪ್ಲೀಟ್ ಡೀಟೇಲ್ಡ್ ಖಾರ ಭಾತ್ ಮಾಡೋದು ಹೇಗೆ ನೋಡೋಣ. ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಆನಿಯನ್ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಗ್ರೀನ್ ಚಿಲ್ಲಿ, ಇದು ಖಾರ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಖಾರ ಬೇಡ ಅಂದರೆ ಒಂದು 2-3 ಹಾಕ್ಕೊಂಡ್ರೆ ಸಾಕಾಗಿರುತ್ತೆ. ಒಂದು ಚೂರು ಜಿಂಜರ್ನ ಸಣ್ಣ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಇದು ಲೋ ಫ್ಲೇಮಲ್ಲಿ ಫ್ರೈ ಆದಷ್ಟು ತುಂಬ ಚೆನ್ನಾಗಿ ಎಣ್ಣೆ ಹಿಡಿಯುತ್ತೆ ಎಲ್ಲದಕ್ಕೂ. ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಈಗ ವೆಜಿಟೇಬಲ್ಸ್ ಸ್ವಲ್ಪ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ. ಕ್ಯಾರೆಟ್ ಮತ್ತು ಬೀನ್ಸ್, ಬಟಾಣಿ, ಅದಕ್ಕೆ ಜೊತೆಗೆ ಉಪ್ಪು ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೀವಿಲ್ಲಿ ವೆಜಿಟೇಬಲ್ಸ್ನ ತುಂಬ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ವೆಜಿಟೇಬಲ್ಸ್ ಎಲ್ಲ ಒಂದು 70% ಫ್ರೈ ಆದಮೇಲೆ ನಾನೀಗ ಬಾಂಬೆ ರವೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಮೀಡಿಯಮ್ ಸೈಜಲ್ಲಿರೋ ರವೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಅದನ್ನು ಹುರ್ಕೋಬೇಕು ಎಣ್ಣೆಲೆ. ಈಗ ನೀವು ಕೇಳ್ಬೋದು, ಮುಂಚೆನೇ ರವೆನ ಹುರಿದಿಟ್ಕೊಂಡಿರೋದನ್ನ ಹೇಗೆ ಮಾಡೋದು ಅಂತ. ಅದನ್ನು ತುಂಬ ಎಣ್ಣೆಯಲ್ಲಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಸ್ವಲ್ಪ ಅದು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆದರೆ ನಾನಿಲ್ಲಿ ಹಸಿ ರವೆ ಹಾಕಿರೋದ್ರಿಂದ ನಾನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ. ಒಂದು 2 to 3 ಮಿನಿಟ್ಸ್ ಆರ್ 4 to 5 ಮಿನಿಟ್ಸ್ ಅದು ಚೆನ್ನಾಗಿ ಸ್ಮೆಲ್ ಬರೋ ಥರ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋತಾ ಹೋಗಬೇಕು. ಸೊ ಆಗಿದೆ ಇದು. ನಾನೀಗ ಅದಕ್ಕೆ ಒಂಚೂರು ಟರ್ಮರಿಕ್ ಪೌಡರ್ ಮತ್ತು ವಾಂಗಿಬಾತ್ ಪೌಡರ್ ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ರೆ ಸಾಕು, ಇದು ಉರಿಬೇಕಂತ ಏನೂ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟೇ. ನೀವು ವೆಜಿಟೇಬಲ್ಸ್ ಹಾಕಿದಾಗ ಅಡಿಷ್ನಲಿ ಗೋಡಂಬಿನ ಹಾಕ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಈಗ ವಾಂಗಿಬಾತ್ ಪೌಡರ್ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನೀಗ ವಾಟರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು 1 ಕಪ್ ಆಫ್ ಬೌಲ್ ರವೆಗೆ 3.5 ಕಪ್ ಆಫ್ ವಾಟರ್ನ ಆ್ಯಡ್ ಮಾಡ್ತಿದ್ದೀನಿ. ಇದು ತುಂಬ ನೀರಾಗಿದ್ದರೆ ಚೆನ್ನಾಗಿರುತ್ತೆ ಖಾರ ಭಾತು. ಸೊ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ತಿದ್ದೀನಿ. ಸೊ ಇದೆಲ್ಲ ಮಿಕ್ಸ್ ಮಾಡಿ ಟೊಮೆಟೊನ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಅದು 3 to 4 ಮಿನಿಟ್ಸ್, ಅಷ್ಟೊಂದು ಬೇಡ, ಒಂದು 2 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡು ಲೋ ಫ್ಲೇಮಲ್ಲಿ ತೆಗೆದ್ರೆ ಖಾರ ಭಾತ್ ತುಂಬ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಇದಕ್ಕೆ ಒಂದು 2 to 3 ಟೇಬಲ್ ಸ್ಪೂನ್ ಆಫ್ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡಿಕೊಂಡು ಕೊರಿಯಂಡರ್ನ ಸ್ಪ್ರಿಂಕಲ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಬಿಸಿ ಖಾರ ಭಾತ್ ರೆಡಿ ಇದೆ. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿದೆ. ಇದನ್ನು ಸರ್ವ್ ಮಾಡ್ಕೊಳ್ಳಿ. ಇದ್ರ ಜೊತೆ ಚಟ್ನಿ ಹಾಕ್ಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ ಶೈಲಿ ಚಟ್ನಿ ಹೇಗೆ ಮಾಡೋದು ಹೇಳ್ಕೊಡ್ತಿದ್ದೀನಿ. ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಖಾರ ಭಾತ್ ಜೊತೆ. ತುಂಬ ಈಸಿಯಾಗಿ ಮಾಡೋದು ಹೇಳ್ಕೊಡ್ತಿದ್ದೀನಿ. ಏನಿಲ್ಲ, ಜಸ್ಟ್ ಒಂದು ಗ್ಲಾಸಲ್ಲಿ ಕಡಲೆಪಪ್ಪು, ನಾನಿಲ್ಲಿ 3/4 ಲೋಟ ತೊಗೊಂಡಿದ್ದೀನಿ. 3/4 ಲೋಟ ಕೊಬ್ಬರಿ ತುರಿ, ಹಸಿ ಕೊಬ್ಬರಿ ತುರಿ ತೊಗೊಳ್ಳಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಿಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಂದು ಖಾರ ಕಡಿಮೆ ಇದೆ, ಅದಕ್ಕೆ ಒಂದು 5 ಚಿಲ್ಲಿ, ಒಂದು ಸ್ವಲ್ಪ ಜಿಂಜರ್ ಮತ್ತು ಹುಣಸೆಹಣ್ಣು, ಉಪ್ಪು ಇಷ್ಟು ಹಾಕಿ ನೀರು ಹಾಕದೆ ಚೆನ್ನಾಗಿ ರುಬ್ಕೋಬೇಕು. ಈ ಥರ ರುಬ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ಗ್ರೈಂಡ್ ಮಾಡ್ಕೊಂಡ ನಂತರ ಅದಕ್ಕೆ ಒಗ್ಗರಣೆ ಕೊಡಿ. ನೀರು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಚಟ್ನಿಗೆ. ಸೊ ಈಗ ಚಟ್ನಿ ರೆಡಿ ಇದೆ. ಈ ಚಟ್ನಿ ಖಾರ ಭಾತ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಅಸ್.